ಈ ನಾಟಕದಲ್ಲಿ ಬರುವ ಎಲ್ಲ ಪಾತ್ರಗಳು ಕೇವಲ ಕಾಲ್ಪನಿಕ. ಇದು ಯಾವುದೇ ವ್ಯಕ್ತಿ ಅಥವಾ ಘಟನೆಗೆ ಸಂಬಂಧಪಟ್ಟಿರುವುದಿಲ್ಲ. ಕೇವಲ ಮನರಂಜನೆಗಷ್ಟೇ ಸೀಮಿತವಾಗಿರುತ್ತೆ. ಈ ನಾಟಕದ ಕತೆ, ಸಂಭಾಷಣೆ ಮತ್ತು ಸಂಗೀತ ಶಿವಕುಮಾರ್ ಕಾವೂರ್. ಈ ನಾಟಕದ ನಿರ್ದೇಶನ ಪ್ರಜ್ವಲ್ ಪದವಿನಂಗಡಿ ಮತ್ತು ಸುಭಾಷ್ ಶೆಟ್ಟಿ ಪೇಜಾವರ. ನಾಟಕದ ಕಲಾವಿದರಿಗೆ ಮುಖಕ್ಕೆ ಬಣ್ಣ ಕಿಶನ್ ರಾಜ್ ಸುವರ್ಣ. ಮುಂದಕ್ಕೆ ನಾಟಕ ಸಾಧನೆಯ ಹಾದಿಯಲ್ಲಿ. ಮಂಗಳೂರು ನಗರದಿಂದ ಸುಮಾರು 35 ಕಿಲೋಮೀಟರ್ನಷ್ಟು ದೂರದಲ್ಲಿ ನೇತ್ರಾವತಿ ನದಿಯ ಪಕ್ಕದಲ್ಲಿರುವ ಒಂದು ಸಣ್ಣ ಹಳ್ಳಿಯೇ ಅಜಿಲಮಗರು. ಇಲ್ಲಿನ ಬಹುತೇಕ ಜನರು ಕೃಷಿಕರೇ ಆಗಿದ್ದರಿಂದ ಕೃಷಿಯಲ್ಲಿ ಈ ಊರಿಗೆ ಅಪಾರವಾದ ಹೆಸರು ಇದೆ. ಒಂದೆಡೆ ಭತ್ತ, ಜೋಳ, ಕಬ್ಬು, ಅಡಿಕೆ ಮರ, ತೆಂಗಿನ ಮರದಿಂದ ಕೂಡಿದ ಪರಿಸರವಾದರೆ ಇನ್ನೊಂದೆಡೆ ನೇತ್ರಾವತಿ ನದಿಯ ಸುಂದರವಾದ ಕಂಗೊಳಿಸುವ ನೋಟ. ಸಾವಿತ್ರಿ 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ. ಇದೇ ಊರಿನ ರೈತರಾದ ದೇವಪ್ಪರವರ ಮಗಳು. ನೋಡೋಕೆ ಶಾಂತ ಸ್ವರೂಪಿಯ ಹುಡುಗಿಯಾಗಿದ್ದರು ರಾಷ್ಟ್ರ ಮಟ್ಟದ ಕರಾಟೆ ಚಾಂಪಿಯನ್. ಈಗ ಇನ್ನೊಂದು ಕನಸು, ಬಹುದೊಡ್ಡ ಕನಸು. ಸ್ಪೇನ್ನಲ್ಲಿ ನಡೆಯಲಿರುವ ವಿಶ್ವ ಅಂತಾರಾಷ್ಟ್ರೀಯ ಕರಾಟೆ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕೆಂಬ ಕನಸು. ದೇವಪ್ಪ ಈ ಕಥೆಯ ಮುಖ್ಯ ಪಾತ್ರಧಾರಿ. ತಾನು ಎಷ್ಟು ಕಷ್ಟಪಟ್ಟರೂ ಪರವಾಗಿಲ್ಲ, ತನ್ನ ಮಗಳ ಹೆಸರನ್ನು ಪ್ರಪಂಚದ ಇತಿಹಾಸದ ಪುಟಗಳಲ್ಲಿ ಬರೆಸಿಕೊಳ್ಳಬೇಕೆಂಬ ಕನಸನ್ನು ಕಟ್ಟಿದವರು. ಜಯಮ್ಮ, ಊಟ ಆಯ್ತಾ? ಇಲ್ಲ ತಾನಿಗಲ್ಲಿ ಇನ್ನ ಆಗ್ಬೇಕು. ಹಾ, ಸರಿ ಸರಿ ಸರಿ. ಬೆಳಿಲ್ಲ ಮಗ? ಹಾ ಅಪ್ಪ, ಬಂದಿದೆ. ಬೆಳಿಗ್ಗೆ ಹೋಗಿ ಪಲ್ಯ ಮಾಡಿ ತರ್ತೇನೆ, ಒಟ್ಟಿಗೆ ಊಟ ಮಾಡುವ. ಸರಿ. ನಮಸ್ಕಾರ. ನಮಸ್ಕಾರ ಅಣ್ಣ. ಈ ವರ್ಷದ ಹಬ್ಬಕ್ಕೆ ಎಲ್ರು ಬರ್ಬೇಕು. ಬರುವ ಅಪ್ಪ, ನಮ್ಮ ಊರಿನ ಹಬ್ಬ ಅಲ್ಲ. ಹಾಗೂ ಈ ವರ್ಷ 30ನೇ ವರ್ಷದ ಕಾರ್ಯಕ್ರಮ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕಂತಿದ್ದೇವೆ. ನಿಮ್ಮಿಂದ ಒಂದು ಏನಾದ್ರು ಸರಿ ಆಗದ್ರಿ. 300 ರೂಪಾಯಿ ಬರೀ. ಯಾದವಣ್ಣ 300 ರೂಪಾಯಿ ಬರಲಿ. ಅಂದಾಗೆ ಹೆಸರು ಸಾವಿತ್ರಿ, ನನ್ನ ಮಗಳ ಹೆಸರು. ಸಾವಿತ್ರಿ, ಸಾವಿತ್ರಿ. ಹೇಳಿ ಅಪ್ಪ. ಹೇಳು.
ನನ್ನ ಮಗಳು ಸಾವಿತ್ರಿ. ಇವಳು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾಳೆ. ಯಾವ್ದಪ್ಪ ಸ್ಪರ್ಧೆ? ಬರುವ ತಿಂಗಳು ಅಣ್ಣ. ಓ ಹೌದಾ, ದೇವರು ನಿನ್ಗೆ ಒಳ್ಳೇದ್ ಮಾಡ್ಲಿ. ಆ ದೇವಪ್ಪಣ್ಣ, ನಾವಿನ್ನು ಹೊರಡ್ತೇವೆ. ನಮ್ಗಿನ್ನು ತುಂಬಾ ಕಡೆ ಹೋಗಿ. ಸರಿ ಅಣ್ಣ. ಇತ್ತರ ಊದ್ಬತ್ತಿ ಗಂಡನೇ ಇಜ್ಜಾತ. ನನ್ನ ಜಾತ್ರೆ ಶುರು. ಸರಿ ಮಗ, ಹುಷಾರು. ಬರ್ತೇನೆ. ಸರಿ. ನಮಸ್ಕಾರ. ನಮಸ್ಕಾರ ರಂಗಣ್ಣ, ಹೇಳಿ. ಅಂದಾಗೆ ನೀವು ಸಿಕ್ಕಿದ್ದು ಒಳ್ಳೇದಾಯ್ತು. ಏನಣ್ಣ? ನೀವು ನಿಮ್ಮ ಮಗಳ ಅಂತಾರಾಷ್ಟ್ರೀಯ ಕರಾಟೆ ಸ್ಪರ್ಧೆಗೆ 4.5 ಲಕ್ಷ ಬೇಕಂತ ಕೇಳಿದ್ರಲ್ಲ? ಹೌದಣ್ಣ, ಹೌದು. ನಾನು ನಮ್ಮ ಊರಿನ ಸಾಹುಕಾರ ಹತ್ರ ಮಾತಾಡಿದ್ದೇನೆ. ಅವರು ಕೊಡ್ತೇನಂತ ಹೇಳಿದ್ದಾರೆ. ಆದರೆ ಒಂದು ಸಮಸ್ಯೆ. ಏನಣ್ಣ? ಅವರು ಹಣ ಕೊಡಬೇಕಂದ್ರೆ ಈ ನಮ್ಮ ಮನೆಯ ಆಸ್ತಿ ಪತ್ರ ಅಥವಾ ಹಕ್ಕು ಪತ್ರವನ್ನು ಅಡವಿಡಬೇಕಂತ. ಅದಕ್ಕೇನು ತೊಂದರೆ ಇಲ್ಲ ಅಣ್ಣ. ಬೇಕಾದರೆ ನಾನು ನನ್ನ ಮನೆ ಹಾಗೂ ಒಳ್ಳೆ ಕೃಷಿ ಕೊಡುವ ಹೊಲ ಇದೆ, ನಾನು ಅದನ್ನು ಅಡ ಇಡ್ಬೋದು. ನನ್ನ ಮಗಳಿಗೆ ಇಷ್ಟು ಮಾಡದಿದ್ರೆ ಹೇಗೆ ಹೇಳಿ? ಪಾಪ ಅವಳು ತುಂಬ ಕಷ್ಟಪಟ್ಟು ಇಲ್ಲಿವರೆಗೆ ಬಂದಿದ್ದಾಳೆ. ಇನ್ನು ಅವಳಿಗೆ ಇರುವುದು ಒಂದೇ ಹಂತ. ಆ ದೇವಪ್ಪಣ್ಣ,
ನೀವು ನಿಮ್ಮ ಮಗಳ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೀರಂತ ಇವಾಗ ಗೊತ್ತಾಯ್ತು. ನಿಮ್ಗೆ ಈಗ 4.5 ಲಕ್ಷ ಅಲ್ಲ, ನಾಳೆ ಸಾಹುಕಾರರ ಹತ್ರ ಮಾತಾಡಿ ಸ್ಟ್ಯಾಂಪ್ ಪೇಪರಿಗೆ ಸಹಿ ಹಾಕಿಸಿ ನೀವು ಹಣ ತಕೊಳ್ಳಿ. ಸರಿ ಅಣ್ಣ. ಮತ್ತೊಂದು ವಿಷಯ ಏನಂದ್ರೆ, ಈ ವಿಷಯ ನನಗೆ ನಿಮಗೆ ಹಾಗೂ ಹಣ ಕೊಡೋ ಸಾಹುಕಾರಿಗೆ ಮಾತ್ರ ಗೊತ್ತಿದ್ರೆ ಸಾಕಣ್ಣ. ಹಾ ದೇವಪ್ಪಣ್ಣ, ನೀವೆಂತ ತಲೆ ಬಿಸಿ ಮಾಡಬೇಡಿ, ನಾನಿದ್ದೇನೆ. ನಾಳೆ ಬರುವಾಗ ಸಾಹುಕಾರನ್ನು ಕರ್ಕೊಂಡೇ ಬರ್ತೇನೆ. ಸರಿ ಅಣ್ಣ. ಕುರ್ಚಿನ ಮಾತಾಡಬೇಕಿತ್ತು, ಆ ಕುರ್ಚಿನ ಮಾತಾಡಬೇಕಿತ್ತು. ಅದು ಕಾಲಲ್ಲಿ ಮುಳ್ಳು ಸಿಕ್ಕಿದ್ದು ಮಾರ್ರೆ. ನಿಜ ಹೇಳ್ಬೇಕು, ಕಾಲಿಗೆ ಮುಳ್ಳು ಸಿಕ್ಕಿದಲ್ಲ, ಬಾಂಬ್ ಸಿಕ್ಕಿದ. ಆಕ್ಚುಲಿ ಕಾಲಿಗೆ ಮುಳ್ಳು ಸಿಕ್ಕಿದ್ದು, ಕೈಯಲ್ಲಿ ಬಾಂಬ್ ಇತ್ತಲ್ಲ ಅದರ ಜೊತೆಗೆ ಬಿಸಿ. ನಿಲ್ಲಿಸು ಮಾರ್ರೆ, ಇಲ್ಲಿ announcement ಉಂಟಲ್ಲ. ಮರ್ತೇ ಹೋಯ್ತು. ಕೊಡು 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 ಕೊಡು. ಓಹ್, ಇದು ಯಾರಿಗೆ ಮಾರ್ರೆ? ಮೈಕ್ ಕೊಡ. ಮೈಕ ಮರ್ತು ಬಂದಿದ್ದೇನೆ. ಹಾಗಾದ್ರೆ ನೀವೊಂದು ಕೆಲಸ ಮಾಡು, ನೀನು ಎಕೋ ಕೊಡು. ಆಯ್ತು. ಮಾನ್ಯರೇ ಮೈನ್ಯರೇ ಹಾಗೂ ಊರಿನೆಲ್ಲ ಜನರೇ 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 ಜನರೇ, ನಿಮಗೂ ಸಿನಿಮಾದಲ್ಲಿ ನಟಿಸಬೇಕೆಂಬ ಆಸಕ್ತಿ ಇದೆಯಾ? ಇದೆಯಾ ಇದೆಯಾ ಇದೆಯಾ? ಮತ್ತ್ಯಾಕೆ ತಡ, ಅವಕಾಶಗಳು ನಿಮ್ಮ ಕಾಲ ಬುಡಕ್ಕೆ ಬಂದಿದೆ. ಬಂದಿದೆ ಬಂದಿದೆ ಬಂದಿದೆ. ಭಾರತದ ಸಿನಿಮಾದ ಇತಿಹಾಸದಲ್ಲೇ ಇತಿಹಾಸ ಅಲ್ಲ ಮಾರೆ, ಗಣಿತ ಮುಂದೆ 55ಕ್ಕೂ ಹೆಚ್ಚು ಸಿನಿಮಾಗಳನ್ನು ಬರೆದು 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 ಶೂಟಿಂಗ್ ಮಾಡಲು ಕೈಯಲ್ಲಿ ನಯ ಪೈಸಾ ಇಲ್ಲದೆ 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 ಇನ್ನೊಂದೆಡೆ ಪ್ರೊಡ್ಯೂಸರು ಸಿಗದೆ ತೆಗೆದಂಡ ಸಹಿತ ಬೋತೆ ತೊಡೆ ಮೇಲೆ ಎಂಬ ತೊಡೆ ಮೇಲೆ ಚಿತ್ರವನ್ನು ನಿರ್ದೇಶಿಸಲು ತಯಾರಾಗಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ಡೈರೆಕ್ಟರ್ ದಕರಾಯ್. ದಕರಾಯ್ ತಾರೆ ಎಲ್ಲ ಮನೆ ದಕರಾಯ. ದಕರಾಯ್ ದಕರಾಯ್ ದಕರಾಯ್. ಇದು ನನ್ನ ಪ್ರಥಮ ಸಿನಿಮಾ, ಅದಕ್ಕೆ ನಾನು ಕೆಲವು ಕಲಾವಿದರನ್ನು ಆಯ್ಕೆ ಮಾಡಲಿಕ್ಕೆ ಬಂದಿದ್ದೇನೆ. ಅಲ್ಲ, ನೀ ಡೈರೆಕ್ಟರ ಅಲ್ಲ, ಮತ್ತೆ ಯಾಕೆ ಹಾಕಿದ್ದು ಕಡ? ಫಸ್ಟ್ ಆಫ್ ಆಲ್ ಟೆಲ್ ಅಬೌಟ್ ಯು. ಮೇ ನೋ 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 ಯು ಯು ಮೇ ನೋ ನೋ ಯು ಮೇ क्या खतरनाक लड़की है. What is your name? ನನ್ನ പേര് ಜಾಸ್ತಿ ಪಾಲ್ಗುಣಾನು. ಫಲದ ಕೇಳಿದೆ ಮಾರೆ, ಇದ್ಯಾವ್ದ ಫಲ್ಗುಡ? ಕಾಸರಗೋಡಿದು ಮಾರ್ರೆ. ಬೀಚಿ ರೋಡ್ ಇದು. ನಾನು ಕೇರಳಕ್ಕೆ ಕಾಸರಗೋಡು ಡಿಸ್ಟ್ರಿಕ್ಟ್ ಬಂದು. ಫಸ್ಟ್ ಅದನ್ನು ತಿನ್ನು. What is your talent? എനിക്ക് പാടാൻ സിംഗറാണ്. Singer? Oh, singer. Can you show your talent? What is this? Mike. Oh, Mike. Ready? 3, 2, 1, start. Tip tip barisha pani. Tip tip barisha pani. Pani ne aag lagi. Aag lagi dil mein to. Dil ko teri yaad aayi. Teri yaad. Very good. ಅಬ್ಬಾ ಸೂಪರ್ ಸೂಪರ್. ಅಬ್ಬ, ಒಂದು ಸಿಂಗರ್ ಆಯ್ತಾ? ಪ್ಲೀಸ್. ನಿನ್ನ ಹೆಸರೇನಾ? मैं हिंदी वाला हूँ. ओ हिंदी वाला. तुम्हारा नाम क्या है? मेरा नाम आशुतोष है. मसंदोष है. आशुतोष. तुम्हारा गाँव कहाँ पर है? मैं बिहार से आया हूँ. वो भी इधर से आया.
ವಾಟ್ ಇಸ್ ದ ಟ್ಯಾಲೆಂಟ್? मुझे समझ नहीं आया। ಹೋಗ ಎಂತ ಮ್ಯಾಯ तुम्हारा टैलेंट क्या है? मैं डांसर हूँ। डांसर। ओह डांसर, आप डांस करके दिखा सकते हो? हाँ। रुको रुको रुको। म्यूजिक। ಚೀನಿ ಮಾಡ್ತಾ ಅಪ್ಪ ಒಂದು ಡ್ಯಾನ್ಸರ್ ಆಯ್ತಾ? ಮೇಸ್ತ್ರಿಯ ಕರ್ಮದ ನಿನಗೆ ಹೇಗೆ ಗೊತ್ತಾ? ನಾನು ಅವನ ಹತ್ರ ಹೆಲ್ಪರ್ ಆಗಿದೆ, ಇದು ನಮ್ಮಲ್ಲೇ ಇಲ್ಲ. ಎಂತ ಮನೆ? ನಮ್ಗೆ ಒಂದು ಚಾನ್ಸ್ ಇದೆ, ಸಿಗ್ಬೋದಾ ಸರ್? ಅಂದಾಗ ಹೆಸರು? ನನ್ನ ಹೆಸರು ಅಬ್ಬು ಸರ್, ಅಬ್ಬು. ಹಾ ಅಬ್ಬು ಅಬ್ಬು, ಅದೆಂತ ಹೇಳಿದ್ರೆ ಗೊತ್ತುಂಟಾ, ನನಗೆ ತುಂಬಾ ಫಿಲ್ಮ್ ಎಲ್ಲ ಬರ್ಲಿಕ್ಕೆ ಇರ್ತದಲ್ಲ, ಹಾಗೆ ನಿಮ್ಮ ಹೆಸರೆಲ್ಲ ಮರ್ತೈತಾ? ನಿನ್ನ ಹೆಸರೆಂತದ್ದು? ನನಗೆ ನೀವು ಹೇಳುವಾಗನೇ ಗೊತ್ತಾಯ್ತು, ನೀವು ತುಂಬಾ ಫಿಲ್ಮ್ ಎಲ್ಲ ಬರ್ದಿದ್ದೀರಾ ಅಂತ. ಟೋನಿ ಸರ್, ಟೋನಿ. ಟೋಮಿ? ಟೋಮಿ ನನ್ನ ನಾಯಿ ಹೆಸರ? ಅಲ್ಲ ಸರ್, ಟೋನಿ. ಹಾ ಟೋನಿ. ನಿಮ್ಮ ಟ್ಯಾಲೆಂಟ್ ಎಂತದ್ದು? ನನ್ನ ಟ್ಯಾಲೆಂಟ್ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಹೊಡಿತಾರೆ. ನಿಮ್ಮ ಟ್ಯಾಲೆಂಟ್? ನನಗೆ ಟ್ಯಾಲೆಂಟ್ ಏನಿಲ್ಲ ಸರ್, ಆದ್ರೆ ಸಿನಿಮಾದಲ್ಲಿ ನಟಿಸಬೇಕೆಂಬ ತುಂಬಾ ಹಂಬಲ. ಹಂಬಲ ಹೌದು, ಸಂಬಲಿಲ್ಲ. ಮತ್ತೆ ಪಿಕ್ಚರ್ಗೆ ಹಣ ಕಡಿಮೆ ಆದ್ರೆ? ಸರ್ ಬೇಕಾದ್ರೆ ಕಿಡ್ನಿ ಆಡ್ಕೊತ್ರು. ನೀ ಕೊಡುವ ಮುಂಚೆನೆ ಹೋಗ್ತೀಯ ಮಾರೆ, ಮೆಲ್ಲ. ಎಂತ ಹೇಳಿದೆ ನೀನು? ಕಿಡ್ನಿ ಕೊಟ್ಟಾದ್ರೂ ಪಿಕ್ಚರ್ ನನಗೆ ಗೆಲ್ಲಿಸ್ತೇನೆ ಸರ್. ಅಲ್ಲಿ ಅಲ್ಲ, ಇಲ್ಲಿ ಬ್ರದರ್, ಇಲ್ಲಿ. ಎಂತ ಹೇಳಿದೆ? ಒಂದು ಪಿಕ್ಚರ್ಗೆ ನೀವು ಕಿಡ್ನಿ ಕೊಡ್ತೀಯಾ? ಇಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ತಾನು ನೋವ ನುಂಗಿ ಜೀವ ನೀಡೋ ಮಗ ನಿನ್ನ. ವೆರಿ ಗುಡ್ ಟೋನಿ, ನೀನಾಗ ರೆಡಿ ಆಗಿರ್ಬೇಕು. ಎಲ್ಲಿದೆ ಸರ್ ಶೂಟಿಂಗ್? ಅಲ್ಲ, ಮತ್ತೆ ಎಲ್ಲಿ ಸರ್? ನಿನ್ನ ಕಿಡ್ನಿ ಕೊಡ್ಲಿಕ್ಕೆ. ಆಯ್ತು ಸರ್. ಸಾವಿತ್ರಿ, ಹಾ ಅಪ್ಪ ಬಂದೆ, ಒಂದು ನಿಮಿಷ. ಹಾ ಹೇಳಿ ಅಪ್ಪ. ಇದರಲ್ಲಿ ತೆಂಗಿನಕಾಯಿ ಇದೆ, ಶೆಟ್ರ ಅಂಗಡಿ ಹೋಗಿ ಕೊಟ್ಟು ಬರ್ತೀಯ ಮಗ? ಏನಪ್ಪ ಯಾವಾಗ ನೀವೇ ಎಲ್ಲ ಹೋಗೋದು, ಇವತ್ತೇನು? ಹಾಗೇನಿಲ್ಲ ಮಗ, ನಂಗೆ ಸ್ವಲ್ಪ ಕಾಲು ನೋವು, ಮತ್ತೆ ಮನೆ ಹಿಂದೆ ಇರುವ ಅಡಿಕೆ ಮರಕ್ಕೆ ಮದ್ದು ಬಿಡಲು ಜನ ಬರ್ತಾ ಇದ್ದಾರೆ, ಹಾಗೆ ನಾನಿಲ್ಲಿ ಇರ್ಬೇಕಾಗ್ತದಲ್ಲ. ಸರಿ ಕೊಡಿ. ಇರು ಮಗ, ಒಂದು ನಿಮಿಷ. ಹಾಗೆ ಬರ್ತಾ ಏನಾದ್ರೂ ತಿಂಡಿ ತಿಂದು ಬಾ. ಹಾ ಸರಿಯಪ್ಪ, ಬರ್ತೇನೆ. ಸರಿ. ಹಲೋ ಅಣ್ಣ, ಎಲ್ಲಿದ್ದೀರಾ? ಹಾ ಹೌದು, ನಾನು ನನ್ನ ಮಗಳನ್ನ ಈಗ ಅವ್ರಿಗೆ ಕಳಿಸಿ. ಸರಿ, ಅವಳು ಮನೆಗೆ ಬರೋ ಮೊದಲು ಎಲ್ಲ ಕೆಲಸ ಆಗ್ಬೇಕು. ಸರಿ, ಇಡ್ತೇನೆ. ಒಂದು ನಿಮಿಷ ಎಲ್ಲ ಕೆಲಸ ನಿಲ್ಲಿಸಿ ಇಲ್ಲಿಗೆ ಬನ್ನಿ.
ನನಗೆ ನಿಮ್ಮೆಲ್ಲರಿಂದ ಒಂದು ಸಹಾಯ ಆಗಬೇಕಿತ್ತು. ಹೇಳಿ ಸಾವ್ಕಾರೆ, ನಾವು ನಿಮಗೆ ಸಹಾಯ ಮಾಡೋಷ್ಟು ದೊಡ್ಡವರೇನಲ್ಲ. ಆದ್ರೂ ನೀವು ಸಹಾಯ ಅಂತ ಕೇಳುವಾಗ ಅದೇನೇ ಆಗಿರ್ಲಿ ಖಂಡಿತ ನಾವು ಮಾಡ್ತೇವೆ. ನಾನು ನನ್ನ ಮಗಳ ಸಾವಿತ್ರಿಯನ್ನು ಕರಾಟೆ ಸ್ಪರ್ಧೆ ಕಲಿಸಲು ಬೇರೆಯವರಿಂದ ಒಂದು 5 ಲಕ್ಷದವರೆಗೆ ಸಾಲ ಪಡಿತಾ ಇದ್ದೀನಿ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅವರಿಲ್ಲಿಗೆ ಬರ್ತಾ ಇದ್ದಾರೆ. ಇದರಲ್ಲಿ ನಾವೇನು ಸಹಾಯ ಮಾಡಬೇಕು ಹೇಳಿ ಸಾವ್ಕಾರ್ರೆ? ಏನಿಲ್ಲ, ಅವರು ಇಲ್ಲಿಗೆ ಬಂದ ವಿಷಯ ಆಗಲಿ, ಹಾಗೆ ನಾನು ಅವರಿಂದ ಸಾಲ ಪಡೆದ ವಿಷಯ ಆಗಲಿ ನಮ್ಮ ಸಾವಿತ್ರಿ ಗೊತ್ತಾಗಬಾರ್ದು. ಅವಳಿಗೆ ಗೊತ್ತಾಗಬಾರ್ದು ಅಂತೇಳಿ ಅವಳನ್ನು ಹೊರಗೆ ಕಳಿಸಿದ್ದೆ. ಸರಿ ದನಿಯವರೇ, ನೀವು ಯಾವುದಕ್ಕೂ ಬೇಸರ ಮಾಡದೆ ಮುಂದೆ ಆಗುವ ಕೆಲಸದ ಬಗ್ಗೆ ಯೋಚನೆ ಮಾಡಿ. ಸರಿ ಸರಿ, ನಿಮ್ಮ ಕೆಲಸ ಮುಂದುವರಿಸಿ. ದೇವಪ್ಪಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಸಾವುಕಾರರು ವಕೀಲರ ಜೊತೆ ಬಂದಿದ್ದಾರೆ. ಸರಿ, ಬರೋಕೆ ಹೇಳಿ. ಒಂದು ನಿಮಿಷ. ನಮಸ್ಕಾರ ಸಾವುಕಾರ್ರೆ, ಕೂತ್ಕೊಳ್ಳಿ. ದನಿಯವರೇ, ಅಂದಾಗೆ ರಂಗಣ್ಣ ಎಲ್ಲ ತಿಳಿಸಿದಿರಲ್ಲ? ತಿಳಿಸಿದೆ ಸಾವುಕಾರ್ರೆ. ಆದ್ರೆ ನೀವು ತಿಳಿಸಿರ್ಬೋದು, ನಾವೊಮ್ಮೆ ಬರ್ದ ತಿಳಿಸ್ಬೇಕಲ್ಲ. ವಕೀಲರೇ, ಎಲ್ಲರೂ ಕೇಳುವಂತೆ ಒಮ್ಮೆ ಓದಿ. ದೇವಪ್ಪ ಆದ ನಾನು ಈ ಮೂಲಕ ತಿಳಿಸುವುದೇನೆಂದರೆ, ನನ್ನ ಸರ್ವೆ ನಂಬರ್ 225/4ರಲ್ಲಿ ನನಗೆ ಸೇರಿದ್ದ 1 ಎಕರೆ ಕೃಷಿ ಭೂಮಿ ಹಾಗೂ ಕೃಷಿಗೆ ಉಪಯೋಗಿಸುವ ವಾಹನ ಮತ್ತು ಯಂತ್ರೋಪಕರಣಗಳು, ನನ್ನ ಮನೆ ಹಾಗೂ ಮನೆಯ ಎಲ್ಲ ಸಣ್ಣ ಸಾಮಗ್ರಿಗಳನ್ನು 4.5 ಲಕ್ಷ ರೂಪಾಯಿಗೆ ಜನಾರ್ದನ ಎಂಬವರ ಬಳಿ ಅಡವಿಗಿಡುತ್ತಿದ್ದೇನೆ. ಮತ್ತೆ ಜನಾರ್ದನ ಅವರು ಕೊಟ್ಟ 4.5 ಲಕ್ಷಕ್ಕೆ ದೇವಪ್ಪ ಆದ ನಾನು ನನ್ನ ಸಂಪೂರ್ಣ ಸಹಕಾರದಿಂದ ಯಾವುದೇ ಬೇಜವಾಬ್ದಾರಿ ಮಾಡದೆ ಅಸಲು ಮತ್ತು ಬಡ್ಡಿ ಸರಿಯಾಗಿ ಸಮಯಕ್ಕೆ ಪಾವತಿಸುತ್ತೇನೆ. ಹಾಗೆಯೇ ನನ್ನಿಂದ ಅಸಲು ಮತ್ತು ಬಡ್ಡಿ ಪಾವತಿಸಲು ವಿಳಂಬವಾದಲ್ಲಿ ನಾನು ಮೇಲೆ ತಿಳಿಸಿದ್ದ ಎಲ್ಲ ನನ್ನ ಆಸ್ತಿಗಳನ್ನು ಜನಾರ್ದನ ಇವರು ಯಾವುದೇ ಸಮಯದಲ್ಲೂ ಬಂದು ಜಪ್ತಿ ಮಾಡಬಹುದು ಎಂದು ದೇವಪ್ಪ ಆದ ನಾನು ನನ್ನ ಪೂರ್ಣ ಒಪ್ಪಿಗೆಯಿಂದ ಸಹಿ ಮಾಡುತ್ತಿದ್ದೇನೆ. ಇದಕ್ಕೆ ನೀವು ಒಪ್ಪಿಗೆ ಸಾಲ ಕೊಟ್ಟು. ಸರಿ ಸಾವುಕಾರ್ರೆ.
ಅಪ್ಪ ಏನು ಮಗ? ಅಪ್ಪ, ನನಗೆ ನಿಮ್ಮನ್ನು, ಈ ಊರನ್ನು, ಈ ದೇಶವನ್ನು ಬಿಟ್ಟು ಹೋಗಲು ಬೇಸರವಾಗುತ್ತಿದೆ. ಮಗ, ಹೆತ್ತ ಎಲ್ಲ ತಂದೆ ತಾಯಿಗೆ ತನ್ನ ಮಕ್ಕಳ ಸಾಧನೆಯನ್ನು ನೋಡುವ ಭಾಗ್ಯ ಸಿಗುವುದಿಲ್ಲ. ಆದರೆ ಆ ಭಾಗ್ಯ ನಿನ್ನಿಂದ ನನಗೆ ಸಿಗುತ್ತೆ ಎಂಬ ನಂಬಿಕೆ ನನಗಿದೆ. ಮಗ, ನನ್ನ ಅನುಭವದ ಮೇಲೆ ನಿಂಗೆ ಒಂದು ಮಾತು ಹೇಳ್ತೀನಿ. ಈ ಪ್ರಪಂಚ ಗೆಲ್ತೇನೆ ಅಂದರೆ ಕೇಳಲ್ಲ, ಆದರೆ ಗೆದ್ದವ್ರು ಹೇಳಿದರೆ ಖಂಡಿತ ಕೇಳುತ್ತೆ. ನೀನು ಏನೇ ಮಾತಾಡೋದಿದ್ರು ಗೆದ್ದು ಮಾತಾಡು. ಸರಿ ಅಪ್ಪ. ಸರಿ, ಈಗ ಮಲಗು. ಹಾಗೆ ದಿನ, ವಾರ, ತಿಂಗಳುಗಳೇ ಕಳೆದವು. ಒಂದೆಡೆ ಸಾವಿತ್ರಿ ಸ್ಪೇನ್ ದೇಶದಲ್ಲಿ ಅಂತಾರಾಷ್ಟ್ರೀಯ ಕರಾಟೆ ಸ್ಪರ್ಧೆಯ ಪೂರ್ಣ ತಯಾರಿಯಲ್ಲಿದ್ದರೆ, ಸಾವಿತ್ರಿಗೆ ಬೇಕಾಗಿ ಸಾಲ ಮಾಡಿ ಕಷ್ಟಕ್ಕೆ ಸಿಲುಕಿದ ದೇವಪ್ಪನವರು ಇನ್ನೊಂದೆಡೆ. ಸಾವಿತ್ರಿಗೆ ಮಾಡಿದ ಸಾಲದ ನಂತರ ಚಿಂತೆಗೀಡಾದ ದೇವಪ್ಪನವರು ಕೃಷಿಯಲ್ಲಿನ ಏಕಾಗ್ರತೆಯನ್ನೇ ಕಳೆದುಕೊಂಡು, ಕೃಷಿಯಲ್ಲಿನ ಲಾಭಾಂಶ ಕೂಡ ಕಡಿಮೆಯಾಗಿ, ದೇವಪ್ಪನವರ ಗದ್ದೆಯಲ್ಲಿ ಕೆಲಸ ಮಾಡುವ ಕೃಷಿಕರಿಗೆ 1 ತಿಂಗಳ ಸಂಬಳನೂ ಬಾಕಿಯಾಗುತ್ತೆ. ಇವರು ತೆಗೆದುಕೊಂಡ 4.5 ಲಕ್ಷ ರೂಪಾಯಿಗೆ ಕಟ್ಟಬೇಕಾದ ಅಸಲು ಮತ್ತು ಬಡ್ಡಿ ಪಾವತಿಸದೆ 2 ತಿಂಗಳೇ ಕಳೆದೋಗಿರುತ್ತದೆ. ದೇವಪ್ಪನವರ ಕತೆ ಮುಂದಕ್ಕೆ ಏನಾಗುತ್ತೆ ಬನ್ನಿ ನೋಡೋಣ.
ವಿಷಯದಲ್ಲಿ ಏನೂ ತೊಂದರೆ ಆಗಬಾರ್ದೆಂದು. ಅದಲ್ಲದೆ ನೀವು ನಿಮ್ಮ ಮನೆಯನ್ನು ಅಡವಿಟ್ಟು ಲೋನ್ ತೆಗೆದುಕೊಂಡದ್ದು ನೆನಪಿದೆ ಅಲ್ವಾ? ಅಷ್ಟು ಗೊತ್ತಿದ್ರು ಸಹ ನೀವು ಕಾಲ್ ತೆಗಿತಾ ಇಲ್ಲ. ಅದಲ್ಲದೆ ಅಸಲು ಮತ್ತು ಬಡ್ಡಿ ಕೂಡ ಬಾಕಿ ಇದೆ. ಅವರಿಗೆ ನನಗೆ ಕಾಲ್ ಮಾಡ್ತಾ ಇದ್ದಾರೆ. ಅವರಿಗೆ ಖಂಡಿತ ಗೊತ್ತಾಗುತ್ತಲ್ಲ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೇನಂತ. ನಾನೀಗ ಕಾಲ್ ಕಟ್ ಮಾಡ್ತೇನೆ. ಅವ್ರ ಹತ್ರ ಮಾತಾಡಿ ಮತ್ತೆ ನಿಮ್ಗೆ ಮಾಡ್ತೇನೆ. ಹಲೋ, ನಾಳೆ ನೀವು ಅಸಲು ಮತ್ತು ಬಡ್ಡಿ ಕಟ್ಲಿಲ್ಲ ಅಂದ್ರೆ ಸಾವುಕಾರರವರ ಜನರ ಜೊತೆ ಬಂದು ನಿಮ್ಮ ಮನೆಗೆ ಬೀಗ ಹಾಕ್ತಾರಂತೆ. ನೀವೇನ್ ಮಾಡ್ತೀರಂತ ಗೊತ್ತಿಲ್ಲ ಅಣ್ಣ. ದಯವಿಟ್ಟು ಅಸಲು ಮತ್ತು ಬಡ್ಡಿ ಕಟ್ಟಿ. ಮತ್ತೇನಾದ್ರೂ ಆದ್ರೆ ನನ್ನ ಹತ್ರ ಬೇಸರ ಮಾಡ್ಬಿಡಿ. ನಾನು ಈ ವಿಷಯದಲ್ಲಿ ಏನು ಮಾಡಲು ಸಾಧ್ಯವಿಲ್ಲ. ಹಲೋ. ಸಾವುಕಾರ್ರಿ, ಕೊಡ್ತೇನೆ ಸಾವುಕಾರ್ರಿ. ಸಾಧ್ಯವಾದ್ರೆ ಮುಂದಿನ ತಿಂಗಳ ಅಸಲು ಬಡ್ಡಿ ಸೇರಿಸಿ ಒಟ್ಟಿಗೆ ಕೊಡ್ತೇನೆ ಸಾವುಕಾರ್ರಿ. ನಾಳೆ ನನ್ನ ಮಗಳ ಕಾರಣ ಸ್ಪರ್ಧೆ ಇದೆ. ಅವಳ ಹತ್ರ ನಾನು ಟಿವಿಯಲ್ಲಿ ನೋಡ್ತೇನೆ ಅಂತ ಹೇಳಿದ್ದೀನಿ ಸಾವುಕಾರ್ರಿ. ಏನ್ರಿ ನಾಟಕ ಮಾಡ್ತಿದ್ದೀರಾ? ಆ ಹೌದು ಸಾವುಕಾರ್ರೆ, ಅವರು ಹೇಳ್ತಿರುವುದು ನಿಜ. ನಿಜ ಸುಳ್ಳು ನನ್ಗೇನು ಬೇಡ ಅಮ್ಮ. ಬೇಕಾಗಿದ್ದದ್ದು 2 ತಿಂಗಳ ಅಸಲು ಮತ್ತು ಬಡ್ಡಿ. ಎಷ್ಟಾಗಿದೆ ಅದು? 1,80,000. 1,80,000. ಇದನ್ನು ಕೊಟ್ರಿ ನಾವು ಹೋಗ್ತೇವೆ. ಇಲ್ಲದಿದ್ರೆ ನೀವು ಹೋಗ್ಬೇಕಾಗುತ್ತೆ. ಅಯ್ಯೋ ಸಾವುಕಾರ್ರಿ, ಕೊಡ್ತೇನೆ ಸಾವುಕಾರ್ರಿ. ದನಿಯವರು, ನಮ್ಗೆ ಕಷ್ಟ ಅಂತ ಬರುವಾಗ ನೀವು ತುಂಬಾ ಸಹಾಯ ಮಾಡಿದ್ದೀರಿ. ಸಾವುಕಾರ್ರೆ, ದನಿ ತೆಗೆದ 1,80,000 ನಾವು ಕೊಡ್ತೇವೆ. ಆದ್ರೆ ನಮ್ಮ ಬಳಿ ಹಣ ಇಲ್ಲ. 2 ರಿಂದ 3 ಪೌನ್ನಷ್ಟು ಚಿನ್ನ ಇದೆ. 1 ನಿಮಿಷ ಸಾವುಕಾರ್ರೆ. ಸಾವುಕಾರ್ರೆ, ದನಿ ತೆಗೆದ ಪೂರ್ಣ ಮೊತ್ತ ನಿಮ್ಮ ಕೈ ಸೇರಿದ ನಂತರ ಇದನ್ನು ನಮಗೆ ಕೊಡಿರಿ. ದೇವಪ್ಪನವರೇ, ಈ ಪ್ರಪಂಚ ಹೇಗೆ ಗೊತ್ತಾ? ಕೊಡ್ತೀನಿ ಅಂತ ಹೇಳಿದ್ರೆ ಕೇಳಲ್ಲ, ಆದ್ರೆ ಕೊಟ್ಟವರು ಹೇಳಿದ್ದು ಖಂಡಿತ ಕೇಳುತ್ತೆ. ನೀವು ಇನ್ನೇನಾದ್ರೂ ಮಾತಾಡ್ದಿದ್ರೆ ಕೊಟ್ಟು ಮಾತಾಡಿ. Points to 3. It is now Gobani. Oh man, and it's back to Egypt. I told you it's going to be 3 minutes of this. ದೇವಪ್ಪ ಹಾಗೂ ಎಲ್ಲರೂ ಸೇರಿ ಸಾವಿತ್ರಿಯ ಫೈನಲ್ ಕರಾಟೆ ಪಂದ್ಯಾಟವನ್ನು ತುಂಬಾ ಆಸಕ್ತಿಯಿಂದ ವೀಕ್ಷಿಸುತ್ತಿರಬೇಕಾದರೆ Absolutely amazing competition here. We haven't had the first minute of the bag yet. ಅಕಸ್ಮಾತಾಗಿ ವಿದ್ಯುತ್ ಕಡಿತವಾಗುತ್ತೆ.
ಅಲ್ಲ, ನನ್ನ ಮಗಳ ಕರಾಟೆ ಸ್ಪರ್ಧೆ ನೋಡೋಕೆ ಕರೆಸಿದ್ರಿ. ಏನ್ ಮಾಡುದು, ಕರೆಂಟೇ ಹೋಯ್ತು. ಅದಕ್ಕೆ ನೀವು ಯಾಕೆ ಮಠ ವೆಚ್ಚ ಮಾಡ್ತೀರಿ ದೇವಪ್ಪನ್ನ? ನೀವು ನಮಗೆ ಶೂಟಿಂಗ್ ಮಾಡಲು ಇಷ್ಟು ದೊಡ್ಡ ಜಾಗನೇ ಕೊಟ್ಟಿದ್ದೀರಿ, ನಾವು ನಮ್ಮ ಶೂಟಿಂಗ್ ಜನರೇಟರ್ ತರಿಸುವುದಿಲ್ವಾ? ಫಾಲೋ ಮೀ. ಓಕೆ, ಸ್ಟ್ರೈಟ್ ಪ್ಲೀಸ್. ಓ ಹೌದಾ, ಸರಿ ಟಿವಿ ಹಚ್ಚಿ. And the champion of the gold medal is Savitri from India. ಇಂದು ನಮದೇನೇ ಆಗಲಿ, ನಾವು ಏನಂತ ತಿಳಿಸುವ ತೋರುವ, ನಮ್ಮೊಳಗೆ ಇರುವ ಕಿಚ್ಚನು ಹೊತ್ತಿಸುವ ಸಮಯ ಈ ದಿನ ಬಂದಿದೆ. ಜಯ ಭೇರಿ ಬಾರಿಸುವ ಗೆಲುವಿನ ಜಯ ಭೇರಿ, ಜಗದಗಲ ಮತ್ತೊಮ್ಮೆ ಕೇಳಿಸಲಿ ಗೆಲುವಿನ ಜಯ ಭೇರಿ. ಜಯ ಭೇರಿ ಜಯ ಭೇರಿ ಬಾರಿಸುವ ಗೆಲುವಿನ ಜಯ ಭೇರಿ, ಜಗದಗಲ ಮತ್ತೊಮ್ಮೆ ಕೇಳಿಸಲಿ ಗೆಲುವಿನ ಜಯ ಭೇರಿ. ಕೈಯ ಕಟ್ಟಿ ನಿಂತುಕೊಂಡ್ರೆ ಏನು ತಾನೇ ಸಿಗಬಹುದು, ಗಟ್ಟಿ ಮನಸ್ಸು ಮಾಡಿ ನಿಂತ್ರೆ ವಿಧಿಯ ಬದಲು ಆಗುವುದು. ಹುಟ್ಟಿದವನು ಸಾಯಬೇಕು, ಸಾಯ ಮುಂಚೆ ಸಾಧಿಸು, ಈಜಬೇಕು
ಮಾರಾಯ ತಿಳಿಸಬಹುದಾ? ನನ್ನ ಇವತ್ತಿನ ಗೆಲುವು ಇದು ನನ್ನ ಒಬ್ಬಳ ಗೆಲುವು ಅಲ್ಲ ಮೇಡಮ್. ಇದು ನನ್ನ ತಂದೆಯ, ನನ್ನ ಶಾಲೆಯ ಹಾಗೂ ನನಗೆ ಕರಾಟೆ ಕೋಚಿಂಗ್ ಕೊಟ್ಟ ಗುರುಗಳು ಮತ್ತೆ ಮುಖ್ಯವಾಗಿ ಹೇಳೋಕೋದ್ರೆ ನಮ್ಮ ದೇಶದ ಗೆಲುವು. ನನ್ನಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ನನಗೆ ಪ್ರತಿ ಕ್ಷಣದಲ್ಲಿ ಸಹಕರಿಸಿದ ನನ್ನ ಶಾಲೆ ಹಾಗೂ ನನ್ನ ತಂದೆಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ನನ್ನ ಹಾಗೆ ಅದೆಷ್ಟೋ ಪ್ರತಿಭಾವಂತ ವಿದ್ಯಾರ್ಥಿಗಳು ಇನ್ನೂ ಇದ್ದಾರೆ. ಅವರಿಗೆಲ್ಲ ಸೂಕ್ತವಾದ ಟ್ರೈನಿಂಗ್ ಸಿಕ್ಕರೆ ಮುಂದಕ್ಕೆ ನಮ್ಮ ದೇಶದ ಪರವಾಗಿ ಅವರಿಂದಲೂ ಮೆಡಲ್ ತರಲು ಸಾಧ್ಯ ಇದೆ. ಕೊನೆಯದಾಗಿ ಒಂದು ಮಾತನ್ನು ಹೇಳುತ್ತೇನೆ, ಕೇಳಿ. ಈ ಪ್ರಪಂಚ ಗೆಲ್ತೇನೆ ಅಂದ್ರೆ ಕೇಳಲ್ಲ, ಆದ್ರೆ ಗೆದ್ದವ್ರು ಹೇಳಿದ್ರೆ ಖಂಡಿತ ಕೇಳುತ್ತೆ. ನಾವು ಏನೇ ಮಾತಾಡೋಕಿದ್ರು ಗೆದ್ದು ಮಾತಾಡಬೇಕು.